ಈ ಕೈಗೆ ಮಾಡಿದ ಈ ಕೈಗೆ ಗೊತ್ತಾಗ್ಬಾರ್ದು ಅಂತ ನಾನು ಮಾಡ್ತಾ ಇರೋನು. ಆದ್ರೂ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಫೋಟೋಗಳು ಹೋಗಿ ಅದು ಒಂದು ಬಂದ್ಬಿಡುತ್ತೆ ಸರ್. ಅವಾಗ ನನಗನ್ಸುತ್ತೆ ಯಾಕೆ ಬೇಕಪ್ಪ ಇದು, ನಮ್ಗ್ ಬೇಡ ಅಂದ್ರೂ ಹಾಕ್ತಾರಲ್ಲಪ್ಪ ಅನಿಸ್ಬಿಡುತ್ತೆ. ಹಾ ಸರ್, ಆ ಥರ ಮರೆಯಲ್ಲಿ ಒಂದ್ ಒಳ್ಳೆ ಕೆಲಸಗಳನ್ನಂತೂ ಮಾಡ್ತಾ ಇದ್ರಿ. ಅದನ್ನ ಕೇಳಿದ್ರು ಪರವಾಗಿಲ್ಲ, ಆದ್ರೂ ನಿಟ್ಟಿನಲ್ಲಿ ಸರ್ ಇವಾಗ ಯಾರು ಓದ್ತೀನಿ ಅಂತ ಹುಡುಗರುಗಳಿದ್ದಾರೆ, ಟ್ಯಾಲೆಂಟ್ ಇರುವಂತವ್ರು, ಅವ್ರು ಓದಕ್ಕೆ ಏನ್ ವ್ಯವಸ್ಥೆ ಬೇಕು ಅದನ್ನ ಮಾಡ್ತಿದೀವಿ. ಆಮೇಲೆ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಅವ್ರಿಗೆ ಏನಾದ್ರು ಒಂದು ಸಹಾಯ ಬೇಕು, ಅವ್ರಿಗೆ ಏನೋ ಟ್ರೀಟ್ಮೆಂಟ್ ಬೇಕು. ಸಹಾಯ ಅನ್ನೋದಕ್ಕಿಂತ ಅವ್ರಿಗೆ ಮುಖ್ಯ ಟ್ರೀಟ್ಮೆಂಟ್ ಬೇಕು. ಅದಕ್ಕೆ ನಮ್ ಕಡೆಯಿಂದ ಏನಾಗುತ್ತೆ, ಸರ್ಕಾರದಿಂದ ಏನ್ ಸವಲತ್ತುಗಳಿದೆ ಅದನ್ನ ಅವ್ರಿಗೆ ಹೇಗೆ ತಲುಪಿಸೋದು, ಈ ತರದ ಕೆಲಸ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇನ್ನೊಂದ್ 2-3 ತಿಂಗಳಲ್ಲಿ ನಂದೇ ಒಂದು NGO ಬರ್ತಾ ಇದೆ, ಫೌಂಡೇಶನ್ ಬರ್ತಾ ಇದೆ. ತುಂಬಾ ಒಳ್ಳೆ ಹೆಸರಿರುವಂತ ಒಂದು ಫೌಂಡೇಶನ್ ಬರ್ತಾ ಇದೆ. ನಿಮ್ಗೆ ಆ ಹೆಸರನ್ನ ಅವತ್ತೇ ರಿವೀಲ್ ಮಾಡ್ತೀನಿ. ಅವಾಗ ನಿಮಗೆ ಕೇಳಿದಾಗ ನೀವು ಅಂತೀರಾ, ಸರಿ ಏನಿದೆ ಈ ತರ ಹೆಸರು ನಾವು ಇಡಬಹುದಾ, ಇದರಿಂದ ಹೆಂಗೆ ಸರ್ ಸಾಧ್ಯ ಈ ತರ ಮಾಡಕ್ಕೆ ಅಂತ ನೀವು ಕೇಳ್ತೀರಾ. ಅದನ್ನ ಆ ತರದ ಒಂದು ಹೆಸರಲ್ಲಿ ಬರ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಸರ್ ಹೆಸರು ಕೂಡ, ಅದೇ ತರ ಇಟ್ಟಿದೀನಿ. ಅದು ಏನು